ಆತ್ಮೀಯ ಸಾಯಿ ಸ್ಮೃತಿ ವಾಚಕರಲ್ಲಿ ಸಪ್ರೆ ವಂದನೆಗಳು. ಮೊದಲಿಗೆ ಗುರು ಪ್ರಾರ್ಥನೆ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಂ ಧಯಾತ್ವ ಸಾಯೀಶ್ವರಾಯ ವಿದ್ಮಹೆ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯ. ಓಂ ಶ್ರೀ ಸದ್ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವಾಚಕರಲ್ಲಿ ಸಪ್ರೇಮ ವಂದನೆಗಳು. ಆತ್ಮೀಯರೇ, ನಿನ್ನೆ ದಿನ ಅಂದರೆ 17ನೇ ತಾರೀಕು ಹಲವಾರು ತಾಂತ್ರಿಕ ದೋಷಗಳಿಂದ ಒಂದು ಸಲ ಹೊರಕ್ಕೆ ಬಂದಿರತಕ್ಕಂತಹ ನಮ್ಮ ಒಂದು ಭವಿಷ್ಯದ ಇಶ್ಯೂ ಮತ್ತು ಅದು ಲ್ಯಾಪ್ಸ್ ಆಯಿತು. ಈ ಬಗ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಅದು. ಆ ಟೆಕ್ನಿಕಲ್ ಪ್ರಾಬ್ಲಮ್ನೆಲ್ಲ ಗಮನಿಸಿ ಇವತ್ತು ಮತ್ತು ಈ ಒಂದು ಸಂಚಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಬಗ್ಗೆ ತಮ್ಮಲ್ಲಿ ಕ್ಷಮೆ ಇರಲಿ. ಆದ್ಮೇಲೆ ನಾವು ಇದು ಯಾಂತ್ರಿಕ ಯುಗ, ಯಾಂತ್ರಿಗಳಲ್ಲಿ ಕೆಲವು ತೊಂದರೆಗಳು ಬರ್ತಕ್ಕಂಥದ್ದು, ಟೆಕ್ನಾಲಜಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಕ್ಕಿದ್ದೆಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು. ಈ ಬಗ್ಗೆ ನಾವು ಹೆಚ್ಚಿನ ಅತ್ಯವಸರ ಗಮನಗಳನ್ನು ತಂದಿದ್ದೀವಿ. ಈ ದಿನದಿಂದ ಅವುಗಳನ್ನು ಒಂದು ಸಕ್ರಮದಲ್ಲಿ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ವಾಚಕರು ಸಹಕರಿಸಲು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆದ್ಮೇಲೆ ಈ ದಿನ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣ ಭಾದ್ರಪದ ಕೃಷ್ಣ ದ್ವಾದಶಿ ಗುರುವಾರ. ಈ ದಿನ 18/9/2025. ಈ ದಿನ ವಾರ ಗುರುವಾರ, ತಿಥಿ ದ್ವಾದಶಿ ಅಂದರೆ ರಾತ್ರಿ 12 ಗಂಟೆ 8 ನಿಮಿಷವರೆಗೂ ಇರ್ತದೆ. ಆದ್ಮೇಲೆ ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ಪುಷ್ಯಮಿ ನಕ್ಷತ್ರ ಬೆಳಿಗ್ಗೆ 8:45 ಆಮೇಲೆ ಆಶ್ಲೇಷ ನಕ್ಷತ್ರ ಬರ್ತದೆ. ಆಶ್ಲೇಷ ಶಾಂತಿ ಮಾಡಿಸ್ಕೊಳ್ಳಿರ್ತಕ್ಕಂಥವ್ರಿಗೆಲ್ಲ ಆ ನಕ್ಷತ್ರ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಯೋಗ ಶಿವ ಅಂತಕ್ಕಂಥದ್ದು, ಕರ್ಣ ಕೋಲ್ವ ಅಂತಕ್ಕಂಥದ್ದು. ಆದ್ಮೇಲೆ ಇದನ್ನದು ವಿಶೇಷ ಏನಪ್ಪ ಅಂದರೆ, ಈ ದಿನ ಯತಿ ಮಹಾಲಯ ಅಂದ್ರೇನು, ಮಹಾಲಯದಲ್ಲಿ ಹೇಳಿದ್ರೆ 15 ದಿನದಲ್ಲಿ ದಿನಕ್ಕೊಂದೊಂದು ಇರ್ತದೆ. ಅದರಲ್ಲಿ ಇದು ಯತಿ ಮಹಾಲಯ ಆಗಿರ್ತದೆ. ಇದನ್ನು ಮಹಾಲಯ ಅಂತ ಕರೆಯಲ್ಲ, ದ್ವಾದಶಿ, ಯತಿ ದ್ವಾದಶಿ ಅಂತ ಕರೀತಾರೆ ಸಾಮಾನ್ಯವಾಗಿ. ಇದು ಈ ದಿನದ ವಿಶೇಷಗಳು. ಈಗ ಪಂಚಾಂಗದ ನಂತರ ದ್ವಾದಶ ರಾಶಿಗಳ ಗೋಚಾರದಕ್ಕೆ ಹೋಗೋಣ. ಆದ್ಮೇಲೆ ಮೇಷರಾಶಿಯವರಿಗೆ ನಿನ್ನೆ ನಮ್ಮ ಆತ್ಮೀಯರೊಬ್ಬರು ಕೇಳಿದ್ರು, ಸ್ವಾಮಿ ನೀವು ಭವಿಷ್ಯ ಹೇಳ್ತಿರಲ್ಲ, ನಮಗೆ ಸ್ವಲ್ಪ ಗುರು ಶನಿ ಸ್ಥಾನಗಳು ಹೇಳಬೇಕು, ಸ್ವಲ್ಪ ಗುರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಶನಿ ಅಂತ. ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದೆ. ಅವರಿಗೆ ಈ ದಿನ ಮೇಷರಾಶಿಯವರಿಗೆ ಗುರು 3ನೇ ಸ್ಥಾನದಲ್ಲಿರ್ತಕ್ಕಂತಾನೆ, ಶುಕ್ರ ಕೇತು ಅಂತ 5ನೇ ಸ್ಥಾನದಲ್ಲಿದ್ದು, ರವಿ ಬುಧರು 6ರಲ್ಲಿರ್ತಾರೆ, ಕುಜನು 7ರಲ್ಲಿ, ರಾಹು 11ರಲ್ಲಿ ಮತ್ತು ಶನಿ 12ನೇ ಸ್ಥಾನದಲ್ಲಿರ್ತಾನೆ ಮೇಷರಾಶಿಯವರಿಗೆ. ಇವರಿಗೆ ಆರೋಗ್ಯದಲ್ಲಿ ಏರಿಳ್ತಾ ಇರ್ತದೆ. ವ್ಯವಹಾರಗಳಲ್ಲಿ ನಷ್ಟ ಬರ್ತದೆ ಈ ದಿನ. ವೃತ್ತಿಪರ ವ್ಯಾಪಾರಿಗಳಿಗೆ ಅಲ್ಪ ಆಯದಲ್ಲಿ ಕಡಿಮೆ ಆಗ್ತದೆ. ಈ ದಿನ ಅಷ್ಟೇನು ಶುಭಕರವಾಗಿರಲ್ಲ ಮೇಷರಾಶಿಯವರಿಗೆ. ತಾವು ನಾರಾಯಣ ಸೂಕ್ತ, ನಿಮ್ಮ ಗೂಗಲ್ ಹೋದರೆ ನಾರಾಯಣ ಸೂಕ್ತ ಅಂದರೆ ಬರ್ತದೆ, ಅದನ್ನು ಕೇಳಿ. ನಿಮ್ಮ ಅದೃಷ್ಟ ಸಂಖ್ಯೆ 4 ಆಗಿರ್ತದೆ. ದಿಕ್ಕು ದಕ್ಷಿಣ ಆಗಿರ್ತದೆ. ಆದ್ಮೇಲೆ ಅದೇ ರೀತಿಯಲ್ಲಿ ಹಳದಿ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಇದು ಮೇಷರಾಶಿಯವರ ಈ ದಿನದ ಗೋಚಾರ. ಆದಮೇಲೆ ವೃಷಭ ರಾಶಿಯವರಿಗೆ ಗುರು 2ನೇ ಸ್ಥಾನದಲ್ಲಿ, ಶುಕ್ರಕೇತುಗಳು 4ರಲ್ಲಿ, ರವಿ ಭುಜ 5ರಲ್ಲಿ, ಕುಜ 6 ಮತ್ತು ಶನಿ ಅಂತಕ್ಕಂಥವನು ಏಕಾದಶ ಸ್ಥಾನದಲ್ಲಿರ್ತಾನೆ. ಯಾರಿಗೆ? ವೃಷಭ ರಾಶಿಯವರಿಗೆ. ಈ ದಿನ ಚಂದ್ರ ಬಲ, ತಾರಾ ಬಲ ಮತ್ತು ದಿನ ನಕ್ಷತ್ರ ಪಂಚಕ ಇವುಗಳೆಲ್ಲ ಕೂಡಿ ಕಳೆದು ಗಣಿಸಿ ಮಾಡಿದಾಗ ಈ ದಿನದ ಒಂದು ಗೋಚಾರ ಫಲ ಸಿಗ್ತದೆ. ಆ ರೀತಿಯಲ್ಲಿ ಆಸ್ತಿ ವಿಚಾರಗಳಲ್ಲಿ ಹೊಸದಾದ ಒಪ್ಪಂದಗಳು, ಯಾವುದೋ ಒಂದು ವ್ಯವಹಾರಗಳಿರ್ತದೆ, ಅದನ್ನು ಹೊಸ ಮಾಡಿಕೊಡ್ತೀರಿ. ನಿರೀಕ್ಷಿತ ಕೆಲಸಗಳಲ್ಲಿ ಜಯ, ನಿಮಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಜಯ ಆಗ್ತದೆ. ದಿನಸಿ ವ್ಯಾಪಾರಿಗಳಲ್ಲಿ ವ್ಯಾಪಾರದಲ್ಲಿ ಹೆಚ್ಚಳ. ಯಾರೋ ಈ ದಿನಸಿ ಪ್ರಾವಿಷನ್ ಸ್ಟೋರ್ಸ್ಗಳಿಗೆ ಚೆನ್ನಾಗಿ ವ್ಯಾಪಾರ ಆಗ್ತದೆ. ಇದು ಸಾಧಾರಣ ದಿನ. ನೀವೆಲ್ಲ ಏನಪ್ಪ ಮಾಡಬೇಕಂದ್ರೆ, ಗಣಪತಿಯನ್ನು ಧ್ಯಾನ ಮಾಡಿ. ಓಂ ನಮೋ ಗಣೇಶಾಯ ನಮಃ, ಏಕದಂತಾಯ ವಿದ್ಮಹೆ ವಕ್ರ ತುಂಡಾಗಿ ಧೀಮಹಿ ತನ್ನ ದಂತಿ ಪ್ರಚೋದಯಾತ್ ಅಂತ ಗಣಪತಿಯನ್ನು ಧ್ಯಾನ ಮಾಡಿ. 2 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ. ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಉತ್ತರ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕಾಗಿರುತ್ತೆ. ಆದ್ಮೇಲೆ ಅದಾದಮೇಲೆ ಬರ್ತಕ್ಕಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರು 1ರಲ್ಲಿ, ಶುಕ್ರ ಕೇತು 3ರಲ್ಲಿ, ರವಿ ಬುಧರ 4ರಲ್ಲಿ, ಕುಜನು 5ರಲ್ಲಿ, ರಾಹು 9 ಮತ್ತು ಶನಿ ಮಹಾತ್ಮರ 10ನೇ ಸ್ಥಾನದಲ್ಲಿರ್ತಾನೆ. ಈ ದಿನ ಚಂದ್ರಬಲ ತಾರಾಬಲ ಲೆಕ್ಕ ಹಾಕಿದಾಗ ಉತ್ತಮ ಲಾಭ. ವ್ಯಾಪಾರ ವ್ಯವಹಾರಗಳಲ್ಲಿ ಮೇಲುಗೈ. ಈ ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡೋದಕ್ಕೆ ಉತ್ತಮ ಲಾಭ ಆಗ್ತದೆ ಇವತ್ತು. ಮತ್ತು ಮನೆಯಲ್ಲಿ ಸಂತಸ ವಾತಾವರಣ ಇರ್ತದೆ. ಎಲ್ಲ ನಿಮ್ಮ ಮಿತ್ರರು ಸ್ನೇಹಿತರು ಈ ದಿನ ನಿಮ್ಮೊಳಗೆ ಚೆನ್ನಾಗಿ ಕಳಕಳಿಯಾಗಿರ್ತಾರೆ. ನೀವು ಮಹಾವಿಷ್ಣುವನ್ನು ಕೇಳಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅಥವಾ ನೀವು ನಿಮ್ಮ ಮೊಬೈಲಲ್ಲಿ ವಿಷ್ಣು ಸಹಸ್ರನಾಮ ಕೇಳಿ. ನಿಮಗೆ ಅದೃಷ್ಟ ಸಂಖ್ಯೆ 3 ಆಗಿರ್ತದೆ.
ಪಶ್ಚಿಮ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ. ಕೆಂಪು ಬಣ್ಣನ ನೀವು ಧರಿಸಿ ಇವತ್ತು ನಿಮ್ಮ ವ್ಯಾಪಾರಗಳು ಒಳ್ಳೆಯದಾಗ್ತದೆ. ಅಲ್ಲಿಂದ ಮಿಥುನದಿಂದ ಕಟಕ. ಕಟಕ ರಾಶಿಯವರಿಗೆ ಗುರು 12, ಶುಕ್ರ ಕೇತು 2, ರವಿ ಬುಧ 3, ಶುಕ್ರ 4, ರಾಹು 8ರಲ್ಲಿರ್ತಾನೆ, ಶನಿ 9, ನವಮ ಸ್ಥಾನದಲ್ಲಿ ಶನಿ ಇರ್ತಾರೆ. ಇವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ, ಇವರಿಗೆ ಉತ್ತಮವಾದ ಗೌರವ ಸಿಗ್ತದೆ. ಕೆಲಸದಲ್ಲಿ ಹೆಚ್ಚು ಒತ್ತಡ, ಎಲ್ಲ ಕೆಲಸ ಮಾಡಪ್ಪ ಅಂತಕ್ಕಂಥ ಒತ್ತಡ ಬರ್ತದೆ. ಮಿತ್ರರಿಂದ ಹಲವಾರು ಸಲಹೆಗಳು, ಆದರೆ ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ಉತ್ತಮ ಇಲ್ಲ. ಇವತ್ತು ವೃಥಾ ಖರ್ಚುಗಳು ಬರ್ತದೆ. ಈ ದಿನ ನೀವು ವೃಥಾ ಖರ್ಚುಗಳು ಬರ್ತದೆ, ಸುಮ್ಮನೆ ತಿರುಗಾಡಬೇಕಾಗ್ತದೆ. ಎಲ್ಲ ಒಳ್ಳೆ ದಿನವಾಗಿರ್ತದೆ, ಎಲ್ಲರೂ ಹೊಗಳ್ತಾ ಇರ್ತಾರೆ, ಖರ್ಚು ಮಾತ್ರ ನಿರರ್ಗಳವಾಗಿ ಖರ್ಚಾಗ್ತಾ ಇರ್ತದೆ. ನೀವು ಇದನ್ನ ವಿಷ್ಣು ಸಹಸ್ರನಾಮ ಕೇಳಿರಿ, ಕೇಳಿದಾಗ ನಿಮ್ಗೆ ಒಳ್ಳೆಯದಾಗ್ತದೆ. 5 ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗಿರ್ತದೆ. ಪೂರ್ವ ದಿಕ್ಕಿನಲ್ಲಿ ಈ ದಿನ ನಿಮ್ಮ ವಾಂಛಿತ ಫಲಗಳು ನೆರವೇರ್ತದೆ. ಹಸಿರು ಬಣ್ಣ ನಿಮ್ಮ ಉತ್ತಮ ಬಣ್ಣ ಆಗಿರುತ್ತೆ. ಆದ್ಮೇಲೆ ಈಗ ಬರ್ತಕ್ಕಂಥದ್ದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು 11, ಏಕಾದಶದಲ್ಲಿ 11, ಶುಕ್ರಕೇತುಗಳು ಅಲ್ಲೇ ಇರ್ತಾರೆ, ರವಿ ಬುಧ 2, ಕುಜ 3, ಅದೇ ರೀತಿ ಶನಿ ಅಷ್ಟಮ ಶನಿ ಇರ್ತದೆ. ನಿಮಗೆ ಅಷ್ಟಮ ಶನಿ ಇರೋದ್ರಿಂದ ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ, ಮಾನಸಿಕ ಒತ್ತಡ ಹೆಚ್ಚಿರ್ತದೆ, ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ಓದತಕ್ಕಂಥ ಮಕ್ಕಳಿಗೆ ಶುಭ ದಿನ, ಒಳ್ಳೆ ಒಂದು ವಿಷಯ ತಿಳಿತದೆ. ವೈದ್ಯ ವೃತ್ತಿಯವ್ರಿಗೆ ಒಳ್ಳೆ ದಿನ ಇವತ್ತು ನೋಡಿ. ಈ ದಿನ ಸಿಂಹರಾಶಿಯಲ್ಲಿ ಇದ್ದುಕೊಂಡು ಯಾರು ವೈದ್ಯ ವೃತ್ತಿ ಮಾಡ್ತಾ ಇರ್ತಾರೆ, ಅಂಥ ವೈದ್ಯರಾದರೂ ಆಗ್ಬೋದು, ಅವರಿಗೆ ಒಳ್ಳೆಯ ಉತ್ತಮ ದಿನ ಆಗಿರ್ತದೆ. ನೀವು ಶ್ರೀನಿವಾಸನ ಧ್ಯಾನ ಮಾಡಿಸಿ, ಶ್ರೀನಿವಾಸ ಅಂದರೆ ಲಕ್ಷ್ಮೀ ವೆಂಕಟರಮಣ ಧ್ಯಾನ ಮಾಡಿ. 4 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ. ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳು ನೆರವೇರ್ತದೆ. ಕಿತ್ತಾಳೆ ಬಣ್ಣ ಬಳಸಿದ್ರೆ ನಿಮಗೆ ಒಳ್ಳೆಯದಾಗ್ತದೆ. ಅದಾದಮೇಲೆ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರ ಗೋಚಾರದಲ್ಲಿ ಗುರು 10ನೇ ಸ್ಥಾನದಲ್ಲಿರ್ತಾನೆ, ಶನಿ 7ಮ ಸ್ಥಾನದಲ್ಲಿರ್ತಾನೆ, ಶುಕ್ರಕೇತುಗಳು ದ್ವಾದಶ, ರವಿ ಬುಧರು ಅಲ್ಲೇ ಇರ್ತಾರೆ, ಕುಜ 2 ಮತ್ತು ರಾಹು 6 ಆಗಿರ್ತದೆ. ಇವರಿಗೆ ಪ್ರಯಾಣದಿಂದ ಉತ್ತಮ ಆಗ್ತದೆ. ಎಲ್ಲಾದರೂ ಪ್ರಯಾಣ ಹೋಗೋದಿದ್ರೆ ಆ ಪ್ರಯಾಣ ನಿಮಗೆ ಒಳ್ಳೆ ಲಾಭ ಕೊಡ್ತದೆ. ಒಳ್ಳೆಯ ಜನರ ಒಡನಾಟ, ನಿಮ್ಮ ಪ್ರಯಾಣದಲ್ಲಿ ಒಳ್ಳೊಳ್ಳೆಯವ್ರು ಸಿಗ್ತಾರವ್ರು ಮಾತಾಡ್ತೀರಿ. ಕಾರ್ಯಪ್ರಗತಿ, ಒಳ್ಳೆ ಕಾರ್ಯಪ್ರಗತಿ ಆಗ್ತದೆ. ಮನೆಯಲ್ಲಿ ಶುಭಕರ ವಾತಾವರಣ, ಆದಾಯ ವ್ಯಯಗಳು ಸ್ಥಿರತೆ. ಎಷ್ಟೆಲ್ಲಾದರೂ ಸಹ ₹6 ಬಂದು ₹6 ಖರ್ಚಾಗ್ತದೆ, ಸ್ಥಿರತೆ ಇರ್ತದೆ, ಏನು ತೊಂದರೆ ಇರೋದಿಲ್ಲ. ನೀವು ಸಹ ಈ ದಿನ ಲಕ್ಷ್ಮೀ ವೆಂಕಟರಮಣನ ಧ್ಯಾನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 4, ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕಾಗಿರ್ತದೆ. ಆದ್ಮೇಲೆ ಈ ದಿನ ಬಿಳಿ ಬಣ್ಣ ನೋಡ್ಕೊಳ್ಳಿ, ಬಿಳಿ ಬಣ್ಣ ಬಳಸಿದ್ರೆ ನಿಮಗೆ ಅದೃಷ್ಟಗಳು ಬರ್ತದೆ ಅಂತದೆ. ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ತುಲಾರಾಶಿ. ತುಲಾರಾಶಿ ನವಮ ಗುರು, ಷಷ್ಠಮ ಶನಿ 6ನೇ ಶನಿ ಇರ್ತಾರೆ, ನವಮ ಗುರು ಇರ್ತಾನೆ, ಕುಜಕೇತುಗಳು ರವಿ ಬುಧರು ಒಳ್ಳೆಯ ಸ್ಥಾನದಲ್ಲಿರ್ತಾರೆ, ಕುಜನೂ ಸಹ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ನಿರುದ್ಯೋಗಿಗಳಿಗೆ ಇಲ್ಲಿ ಏನಪ್ಪ ಆಗ್ತದಂದರೆ, ಶನಿ 6ರಲ್ಲಿರೋದ್ರಿಂದ ಮತ್ತು ರಾಹು ಉತ್ತಮ ಸ್ಥಾನದಲ್ಲಿ ಇರದೇ ಇರೋದ್ರಿಂದ ನಿರುದ್ಯೋಗಗಳು ಸುಮ್ಮನೆ ಅಲ್ದಾಟ, ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಬರ್ತದೆ, ರೈತರಿಗೆ ನಷ್ಟ ಆಗ್ತದೆ. ಸಿದ್ಧ ವಸ್ತುಗಳಂದರೆ ಏನು? ಸಿದ್ಧ ವಸ್ತುಗಳಂದರೆ ಯಾವುದಾದ್ರೂ ಆಗ್ಬೋದು, ಸಿದ್ಧ ಉಡುಪಾದ್ರೂ ಆಗ್ಬೋದು, ಚಕ್ಲಿಗಳಾಗ್ಬೋದು, ಕಾಂಡಿಮೆಂಟ್ಸ್ಗಳವ್ರಾಗ್ಬೋದು, ಎಲ್ಲ ರೆಡಿಮೇಡ್ ಇಟ್ಟಿರ್ತಾರೆ ರೆಡಿ ವಸ್ತುಗಳು, ಅಂಥವ್ರಿಗೆ ಉತ್ತಮ ವ್ಯಾಪಾರ ಆಗ್ತದೆ, ಉತ್ತಮ ಲಾಭ ಬರ್ತದೆ. ಇನ್ನು ಉಳಿದಂಗೆ ಬೇರೆಯವ್ರಿಗೆಲ್ಲರೂ ಲಾಭ ನಷ್ಟಗಳು ಸ್ಥಿರದಲ್ಲಿರ್ತದೆ. ಅಲ್ಲಿ ಹೋಗೋದಲ್ಲೇ ಬರೋದಿಲ್ಲ ಮಟ್ಟದಲ್ಲಿರ್ತದೆ. ನೀವು ಲಕ್ಷ್ಮೀ ಸ್ತೋತ್ರ ಪಠನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರ ಪಠನೆ ಮಾಡಿ. 6 ಅಂತಕ್ಕಂಥದ್ದು ಉತ್ತಮ ಸಂಖ್ಯೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಗಳು ನೆರವೇರ್ತದೆ. ಆದ್ಮೇಲೆ ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಇಲ್ಲಿ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು 8, ಅಷ್ಟಮ ಗುರು ಇವರು ಶುಕ್ರನು ಕೇತು 10ರಲ್ಲಿರ್ತಾರೆ, ಶನಿ 5ರ ಸ್ಥಾನದಲ್ಲಿರ್ತಾನೆ. ಕೆಲಸ ಕಾರ್ಯಗಳಲ್ಲಿ ಆಲಸ್ಯ, ಏನೋ ಒಂಥರ ಸೋಂಬೇರಿತನ ಇವತ್ತು ನಿಮಗೆ. ಏನಪ್ಪ ಮಾಡೋಣ ಬಿಡಪ್ಪ ಇವತ್ತು ಕೇಳೋದು ನಾಳೆ ಅಂದ್ಕೊಳ್ಳೋದು. ಆದರೂ ಸಹ ಮನೇಲಿ ನೆಮ್ಮದಿಯಾಗಿರ್ತೀರಿ ಮತ್ತು ಹಣಕಾಸಿನ ಒಳಹರಿವು ಹೆಚ್ಚಳಾಗ್ತದೆ, ದುಡ್ಡು ಬರ್ತಾ ಇರ್ತದೆ. ಆದರೆ ಸೋಂಬೇರಿತನ ಇದ್ರೂ ದುಡ್ಡು ಬರ್ತಾ ಇರ್ತದೆ. ಉದ್ಯೋಗ ಅವಕಾಶ, ಬಟ್ಟೆ, ವ್ಯಾಪಾರಿಗಳಿಗೆ ಅಲ್ಪಾದಾಯ, ಸ್ವಲ್ಪ ವ್ಯಾಪಾರ ಆಗ್ತದೆ. ಇವತ್ತು ಬಟ್ಟೆ ಮಾರ್ತಾರಲ್ಲ, ಪ್ಯಾಂಟ್ ಪೀಸ್ಗಳು, ಶರ್ಟ್ ಪೀಸ್ಗಳು, ಸೀರೆಗಳು ಇಂಥದ್ದು ಮಾಡೋರಿಗೆ ಒಳ್ಳೆಯ ಆದಾಯ ಸಿಗ್ತದೆ. ಮತ್ತು ಇವರು ಸಹ ನಾರಾಯಣನ ಸ್ಮರಣೆ ಮಾಡ್ಬೇಕು. ನಾರಾಯಣ ಮೆಹೆ ವಾಸುದೇವಾಗಿದೆ ಮೆಹೆ ತನ್ನ ವಿಷ್ಣು ಪ್ರಚೋದಿ ಅಂಥೇಳಿ 7 ಅಂತಕ್ಕಂಥದ್ದಾದ್ಮೇಲೆ ನಿಮ್ಮ ಉತ್ತಮ ಸಂಖ್ಯೆ ಆಗಿರ್ತದೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳಿರಬೇರ್ತದೆ. ಕಿತ್ತಾಳೆ ಬಣ್ಣನ ಬಳಸಿ. ಧನುಸು ರಾಶಿಯವರ ಈ ದಿನದ ಗೋಚಾರ ಫಲ.
ಗುರು ಸಪ್ತಮ ಸ್ಥಾನದಲ್ಲಿರ್ತಾನೆ, ಶನಿ ಅರ್ಧಾಷ್ಟಮ ಶನಿಯವರಿಗೆ, ಯಾರಿಗೆ ಧನುಸು ರಾಶಿಯವರಿಗೆ. ಇನ್ನು ರವಿ ಬುಧನು ಕುಜನು ಅವರವ್ರ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಔತಣ ಕೂಟಗಳಲ್ಲಿ ಪಾಲ್ಗೊಳ್ಳುವಿಕೆ, ಏನೋ ಎಲ್ಲಾದರೂ ಪ್ರೋಗ್ರಾಮ್ಗಳಿಗೆ ಹೋಗ್ತೀರಿ, ಕಾರ್ಯವೃದ್ಧಿ, ಏನೋ ದೈಹಿಕ ಸದೃಢತೆ ಅಂದರೆ ಒಂದು ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರ್ತದೆ ನಿಮಗೆ. ಅದರಲ್ಲಿ ದೈಹಿಕ ಸದೃಢತೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧನಲಾಭ, ಗೃಹದಲ್ಲಿ ಸಂತಸ. ನೀವು ಗಣಪತಿಯನ್ನು ಧ್ಯಾನ ಮಾಡಬೇಕು. ಏಕದಂತಾಯ ಮಹೆ ವಕ್ರತುಂಡಾಗಿದೆಮೆ ತನ್ನದಂತೆ ಪ್ರೋಜಿತ್ ಮಹಾಗಣಪತಿಯನ್ನು ಮಾಡ್ಕೊಳ್ಬೇಕು. 2 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಉತ್ತರ ದಿಕ್ಕಿನಲ್ಲಿ ಇಷ್ಟು ಕಾಮಗಳು ನೆರವೇರ್ತದೆ. ಬಿಳಿ ಬಣ್ಣ ನಿಮ್ಮ ಉತ್ತಮ ಬಣ್ಣವಾಗಿರುತ್ತೆ ಆತ್ಮೇಲೆ. ಅದಾದ ನಂತರ ಬರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಷಷ್ಠಮ ಗುರು ಶನಿ 3ನೇ ಮನೆಯಲ್ಲಿದ್ದಾನೆ. ಇವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ. ಏನೋ ಕೈಗಾರಿಕೋದ್ಯಮಿಗಳಿಗೆ ಲಾಭ. ಯಾರು ಕೈಗಾರಿಕೆಗಳು ನಡೆಸ್ತಾ ಇರ್ತಾರೆ, ಸಣ್ಣ ಸಣ್ಣ ಕೈಗಾರಿಕೆಗಳು, ಏನೋ ಈ ಪ್ಲೇಟ್ಸ್ ಮಾಡೋದು, ಬೆಂಕಿಪಟ್ಟಣ ಮಾಡೋದು, ಇಂಥ ಸಣ್ಣ ಸಣ್ಣ ಕೈಗಾರಿಕೆ ಮಾಡ್ತಾ ಇರ್ತಾರೆ, ಸಾಮ್ರಾಟ್ ಕಟ್ಟಿ ಹೊಸವರು ಇಂಥವರಿಗೆ ಲಾಭ. ಉತ್ತಮವಾದ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗಿದೆ. ಎಲ್ಲ ಕೆಲಸಗಾರರು ಸಹ ಅನುಕೂಲ ಇದೆ. ನೀವು ಗುರುನ ಸ್ಮರಿಸಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೇಳಿ ಗುರುನ ಧ್ಯಾನ ಮಾಡಿ. ನಿಮಗೆ 6 ಅದೃಷ್ಟದ ಸಂಖ್ಯೆ. ಉತ್ತರ ದಿಕ್ಕು ನಿಮ್ಮ ಇಷ್ಟ ಕಾಮ್ಯವನ್ನು ನೆರವೇರಿಸಲಿಕ್ಕಾಗ್ತದೆ. ನೀಲಿ ಬಣ್ಣ ನಿಮಗೆ ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೇಲೆ. ಅದಾದ ನಂತರ ಕುಂಭರಾಶಿಯವರು ಪಂಚಮ ಗುರು ಶುಕ್ರಕೇತುಗಳು ಸಪ್ತಮದಲ್ಲಿರ್ತಾನೆ, ಶನಿ ದ್ವಿತೀಯ ಸ್ಥಾನದಲ್ಲಿರ್ತಾನೆ. ದೀರ್ಘಕಾಲದ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಅಂತಾರೆ. ಏನೋ ಯಾರೋ ಶುಕ್ರ ಮತ್ತು ರಾಹುವಿನ ಒಂದು ಯೋಗದಿಂದ ಹಳೇದು ಯಾವುದೋ ಸಮಸ್ಯೆಗಳಿರ್ತಕ್ಕಂಥ ಪರಿಹಾರ ಸಿಗ್ತದೆ. ಉದ್ಯೋಗಗಳಲ್ಲಿ ಪ್ರಶಂಸೆ. ಯಾರು ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಕ್ಟ್ರಿಯಲ್ಲೋ, ಭಾಳ ಚೆನ್ನಾಗಿ ಕೆಲಸ ಮಾಡಿದೆಯಪ್ಪ ನೀನು ಅಂತಕ್ಕಂಥ ಪ್ರಶಂಸೆ. ಮಕ್ಕಳಿಗೆ ಶಿಕ್ಷಣದಲ್ಲಿ ಪ್ರಗತಿ. ಇವ್ರ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತದೆ. ಅವರೇನೋ ಎಕ್ಸಾಮ್ ಬರೆದಿದ್ರೆ ಅದರಲ್ಲಿ ಸ್ಥಿರತೆ ಕಂಡಿರ್ತಾರೆ. ನೀವು ನಮ ಸೂರ್ಯಾಗ ಚಂದ್ರಾಗೆ ಮಂಗಳಾಗೆ ಬುಧಾಗೆ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಅಂತೇಳಿ ನೀವು ಶನಿ ನವಗ್ರಹಗಳ ಧ್ಯಾನ ಮಾಡಿ. ಅಷ್ಟಮ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದಾಗಿರ್ತದೆ. ನೀಲಿ ಬಣ್ಣ ನಿಮ್ಮ ಉತ್ತಮ ಬಣ್ಣ ಆಗಿರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳು ನೆರವೇರ್ತದೆ ಆದ್ಮೇಲೆ. ಅದಾದ ನಂತರ ಬರ್ತಕ್ಕಂಥದ್ದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಗುರು 4ನೇ ಸ್ಥಾನದಲ್ಲಿ, ಶನಿ ಮನೆಯಲ್ಲಿರ್ತಕ್ಕಂಥದ್ದು. ಮಿತ್ರರಿಂದ ಸಹಕಾರ, ಉದ್ಯೋಗ ಅವಕಾಶಗಳು. ಈ ಲೋಹದ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು ಈ ದಿನ. ಎಲ್ಲ ಶುಭಗಳೇ ಇರ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ. ಇವರು ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲ ಲಾಭ ಆಗ್ತದೆ. ರೈತರಿಗೂ ಕೂಡ ಲಾಭ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಲಾಭ ಇದೆ. ಇವರು ನಾರಾಯಣ ಸೂಕ್ತ ಪಾರಾಯಣ ಮಾಡಬೇಕು. 2 ಉತ್ತಮ ಸಂಖ್ಯೆ. ಉತ್ತರ ದಿಕ್ಕಿನಲ್ಲಿ ಇಷ್ಟಕಾಮ್ಯಗಳು ನೆರವೇರುತ್ತದೆ. ಬಿಳಿಯ ಬಣ್ಣ ನಿಮ್ಮ ಈ ದಿನದ ಅದೃಷ್ಟ ಬಣ್ಣ ಆಗಿರುತ್ತದೆ ಆದ್ಮೇಲೆ. ಇದು ಈ ದಿನದ 12 ರಾಶಿಗಳ ಗೋಚಾರ ಫಲ ಆದ್ಮೇಲೆ. ಈ ದಿನದ ಒಂದು ಸೂಕ್ತಿ ಏನಪ್ಪ ಅಂದರೆ, ನಿಮಗೆಲ್ರಿಗೂ ಶುಭವಾಗಲಿ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಎಂದಿಗೂ ತಪ್ಪಾಗುವುದಿಲ್ಲ. ಹೇಳಂಗಿದೆ ಕೊಟೇಶನ್ ಇದು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಯಾವತ್ತಿಗೂ ತಪ್ಪಾಗೋದಿಲ್ಲ ಅಂತ. ಏನೋ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಆಗಿರ್ತದೆ ಆದ್ಮೇಲೆ, ಅನುಮಾನ ಅಂತಕ್ಕಂಥದ್ದು. ಆದರೆ ಅನುಭವ ಅಂತಕ್ಕಂಥದ್ದು ಜೀವನದಲ್ಲಿ ಕಲಿತಿರ್ತಕ್ಕಂಥ ಪಾಠ ಆಗಿರ್ತದೆ. ಅಂದರೆ ಅನುಭವ ಜೀವನದಲ್ಲಿ ಕಲಿತಿರೋ ಪಾಠ. ಅನುಮಾನ ಅಂತ ಮನಸ್ಸಿನ ಕಲ್ಪನೆ, ಇದೇ ರೀತಿ ಇರ್ತಿರೋಂತಾಗಿರ್ತದೆ. ಇದು ಈ ದಿನದ ವಿಶೇಷ ಆದ್ಮೇಲೆ. ನಮ್ಮ ಸಾಯಿ ಸ್ಮೃತಿ ಇನ್ನು ಮುಂದೆ ಇನ್ನು ಉತ್ತಮ ರೀತಿಯಲ್ಲಿ ಬರೋದಕ್ಕೆ ನಾವು ಇದನ್ನು ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರದಿಂದ. ಆದ್ಮೇಲೆ ನಾವು ನಿಯತಕಾಲಿಕವಾಗಿ ಪ್ರತಿದಿನ ದಿನ ಭವಿಷ್ಯ ಕೊಡ್ತೀವಿ. ಮಧ್ಯಾಹ್ನದಲ್ಲಿ ಕೆಲವು ಶಾರ್ಟ್ಸ್ನ ಸಹ ಕೊಡಬೇಕು ಅಂದ್ಕೊಂಡಿದ್ದೀವಿ. ವಾರ ಭವಿಷ್ಯ ಸಹ ಅಂತ ಕೊಡಬೇಕಿದ್ದೀವಿ. ಇದೆಲ್ಲಕ್ಕೂ ಮುಖ್ಯ ಏನಪ್ಪ ಅಂದರೆ, ನೀವು ನಮ್ಮನ್ನು ವಿಷಯಗಳನ್ನು ಲೈಕ್ ಮಾಡಿ, ನಿಮ್ಗೆ ಇಷ್ಟವಾಗಿದ್ದ ಪಕ್ಷದಲ್ಲಿ ಒಳ್ಳೆಯ ವಿಷಯಗಳನ್ನೆಲ್ಲ ನೀವು ಶೇರ್ ಮಾಡಿ. ಮತ್ತು ನೀವು ನಮ್ಮನ್ನು ಸಂಸ್ಥೆಯನ್ನು ಬೆಳೆಸಬೇಕಾಗಿದೆ. ನೀವೆಲ್ಲರ ಒಂದು ಇದರಿಂದ ನಾವು ಬೆಳಿಬೇಕು. ನೀವು ನಮ್ಮ ಸಂಸ್ಥೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ ಅಂತ ಹೇಳಿ ಈ ದಿನದ ಭವಿಷ್ಯದ ಕಾರ್ಯಕ್ರಮ. ಓಂ